ಜೀವನದಲ್ಲಿ ಯಾವತ್ತಾದರೂ ಕೂಡ ಸೋತೆನು ಎಂದು ಅನಿಸಿದ್ದಲ್ಲಿ, ಯಾವ ಮಾರ್ಗವೂ ಕೂಡ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ. ನಿಮ್ಮ ಜೀವನದಲ್ಲಿ ಅಲ್ಲೊಂದು ಬೆಳಕು ಎನ್ನುವುದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಏನೂ ಕೂಡ ದಾರಿ ಕಾಣದೇ ಇದ್ದಾಗ ಭಗವದ್ಗೀತೆ ಇದೆ ಎನ್ನುವುದನ್ನು ಮರೆಯಲೇಬೇಡಿ. ಬದುಕಿನಲ್ಲಿ ಯಾರು ಯಾವಾಗ ಏನಾಗುತ್ತಾರೆಯೋ ಗೊತ್ತಿಲ್ಲ. ಯಾರನ್ನ ಕಡೆಗಣಿಸಬಾರದು ಅಥವಾ ಆಟಕ್ಕೆ ಏರಿಸಲೇಬಾರದು. ಕೆಲವರಿಗೆ ಅವಕಾಶ ಸಿಗಬಹುದು, ಮತ್ತೆ ಕೆಲವರಿಗೆ ಅದೃಷ್ಟ ಒಲಿದು ಬರಬಹುದು. ಕಾಲ ಹೀಗೇ ಇರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾರನ್ನೂ ಕೂಡ ಕಡೆಗಣಿಸಿ ನೋಡುವುದಕ್ಕೆ ಹೋಗಲೇಬಾರದು. ಇಂದು ಭಿಕ್ಷುಕನಾಗಿ ಇದ್ದವನು ನಾಳೆ ಆ ಗರ್ವ ಶ್ರೀಮಂತನೂ ಕೂಡ ಆಗಬಹುದು. ಇಂದು ಶ್ರೀಮಂತನಾಗಿ ಇದ್ದವನು ನಾಳೆ ಭಿಕ್ಷುಕನೂ ಕೂಡ ಆಗಬಹುದು. ಕಲ್ಲಿಗೆ ಸುಂದರವಾಗಿರುವಂತಹ ಆಕಾರ ಬೇಕಾದರೆ ಉಳಿಯ ಪೆಟ್ಟನ್ನು ತಿನ್ನಲೇಬೇಕು. ಬದುಕು ಎನ್ನುವುದು ಸುಂದರವಾಗಿ ಅರಳಲು ಕಷ್ಟ ಸುಖಗಳನ್ನು ನಾವು ಜೀವನದಲ್ಲಿ ಅನುಭವಿಸುವುದನ್ನು ಕಲಿಯಲೇಬೇಕು. ಈ ಕಷ್ಟ ಸುಖಗಳನ್ನು ಮೆಟ್ಟಿ ನಡೆದಾಗ ಮಾತ್ರ ಜೀವನದಲ್ಲಿ ನಾವು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಅಗತ್ಯ ಇದ್ದಾಗ ಬರುವವರನ್ನು ಎಂದಿಗೂ ಕೂಡ ನಂಬಬೇಡ. ಬೇಕಾದಾಗ ಬರುವವರು ಎಂದಿಗೂ ಕೂಡ ನೀನು ಅವರ ಹಿಂದೆ ಹೋಗಲೇಬೇಡ. ಹೋದವರನ್ನ ನೆನಪಿಸಿ ಕೊರಗಲೇಬೇಡ. ನಿನ್ನ ನಂಬಿ ಬಂದವರನ್ನ ಎಂದಿಗೂ ಕೂಡ ನೀನು ಕೈ ಬಿಡದೆ ಎಂದಿಗೂ ಕೂಡ ಅವರನ್ನು ಅಲ್ಲೆಗಳೆಯಬೇಡ. ಜೀವನದಲ್ಲಿ ಏನೇ ಆಗುತ್ತಿದ್ದರೂ ಕೂಡ ಎಲ್ಲವೂ ನಿನ್ನ ಒಳಿತಿಗಾಗಿಯೇ ಎಂದು ತಿಳಿದು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡು. ದೇವರಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನು ಯಾರಿಗೆ ಏನನ್ನ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸುತ್ತಾನೆ. ಕಾದ ಹಂಚಿನ ಮೇಲೆ ಹನಿ ನೀರು ಬಿದ್ದರೆ ಹಾರಿ ಹೋಗುತ್ತದೆ. ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತದೆ. ಚಿಪ್ಪಿನೊಳಗೆ ಬಿದ್ದರೆ ಮುತ್ತಾಗುತ್ತದೆ. ಹಾಗೆಯೇ ನಾವು ಯಾರ ಸಂಗ ಮಾಡುತ್ತೇವೆಯೋ ಅವರಂತೆ ನಾವು ಆಗುತ್ತೇವೆ. ಒಳ್ಳೆಯವರ ಸಹವಾಸವನ್ನು ಮಾಡಬೇಕು, ಒಳ್ಳೆಯವರ ಸಂಘವನ್ನು ಮಾಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಕೂಡ ಒಳ್ಳೆಯವರಾಗುವುದಕ್ಕೆ ಸಾಧ್ಯವಾದೀತು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಬೇಡ ಅಂದವರಿಗೆ ಕಷ್ಟವಾಗುವ ಬದಲು ಬೇಕು ಅಂದವರಿಗೆ ಬೆಳಕಾಗು. ಜೀವನದಲ್ಲಿ ಬಯಸಿದ್ದೆಲ್ಲ ಸಿಗುವಂತೆ ಇದ್ದರೆ ಬಯಕೆಗೆ ಬೆಲೆಯೇ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲ ಹೇಳಿಕೊಳ್ಳುವಂತೆ ಇದ್ದರೆ ಮೌನಕ್ಕೆ ಅರ್ಥವೇ ಆಗುತ್ತಿರಲಿಲ್ಲ. ಜೀವನದಲ್ಲಿ ಏನೇ ಆದರೂ ಕೂಡ ಅದಕ್ಕೆ ಒಂದು ಅರ್ಥ ಎನ್ನುವುದು ಇದ್ದೇ ಇರುತ್ತದೆ. ನಿನ್ನ ಜೀವನದಲ್ಲಿ ಇಂದು ಏನೇ ನಡೆದು ಇರಬಹುದು ಅಥವಾ ನಡೆಯುತ್ತಲೇ ಇರಬಹುದು. ಎಲ್ಲದಕ್ಕೂ ಕೂಡ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಅದಕ್ಕೆ ಉತ್ತರವೂ ಕೂಡ ನೀನೇ ಕಂಡುಕೊಳ್ಳಬೇಕು. ಹಣದಿಂದ ಬಂದಿರುವಂತಹ ಗೌರವ ದೀಪದ ಬೆಳಕಿನಂತೆ. ದೀಪದ ಎಣ್ಣೆ ಇರುವವರೆಗೆ ಮಾತ್ರ ಒಳ್ಳೆಯತನಕ್ಕೆ ಸಿಗುವಂತಹ ಗೌರವ ಸೂರ್ಯನಂತೆ. ಸೃಷ್ಟಿ ಇರುವವರೆಗೂ ಕೂಡ ನಿನಗೆ ನಿನ್ನ ಜೊತೆಯಲ್ಲಿಯೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಜೀವನದಲ್ಲಿ ನೀನು ಕಷ್ಟ ಸುಖಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿತಾಗ ಮಾತ್ರ ಬದುಕಿನಲ್ಲಿ ನೀವು ಮುಂದೆ ಬರೆಯುವುದಕ್ಕೆ ಸಾಧ್ಯವಾದೀತು. ಮಾತಿಗೆ ಮನೆಯನ್ನು ಕಟ್ಟಿ ಬೆಳೆಸುವಂತಹ ಮತ್ತು ಮನೆಯನ್ನು ಸುಟ್ಟು ಬೂದಿ ಮಾಡುವಂತಹ ಎರಡೂ ಶಕ್ತಿ ಇದೆ. ಕಡಲಲ್ಲಿ 1000 ಮುತ್ತುಗಳು ಸಿಗಬಹುದು, ಆದರೆ ಜೀವನದಲ್ಲಿ ಸಿಗುವುದು 2 ಮುತ್ತುಗಳು, ಪ್ರೀತಿ ಮತ್ತು ಸ್ನೇಹ. ಇದರಲ್ಲಿ ಯಾವುದನ್ನು ಕಳೆದುಕೊಂಡರೂ ಕೂಡ ಮನಸ್ಸಿಗೆ ಘಾಸಿ ಆಗುವುದು. ಪ್ರೀತಿ ಸ್ನೇಹ ನಿರಂತರವಾಗಿ ಇರಲಿ. ಜೀವನದಲ್ಲಿ ನೀನು ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಮೊದಲು ನಾವು ಮಾಡಬೇಕಾಗಿರುವಂತಹ ಕೆಲಸ ನಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು. ಏಕೆಂದರೆ ನಮ್ಮ ತಂದೆ ತಾಯಿಗಳನ್ನು ಯಾರು ಜವಾಬ್ದಾರಿಯುತವಾಗಿ ಯಾರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆಯೋ ಅವರೇ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಏಕೆಂದರೆ ದೇವರು ಖುದ್ದಾಗಿ ಬರದೇ ಇರುವುದಕ್ಕೆ ತಂದೆ ತಾಯಿಗಳನ್ನು ಸೃಷ್ಟಿ ಮಾಡಿ ಇರುತ್ತಾನೆ. ಯಾರು ತಂದೆ ತಾಯಿಗಳ ಆಶೀರ್ವಾದವನ್ನು, ಯಾರು ತಂದೆ ತಾಯಿಗಳ ಕಣ್ಣುಗಳಲ್ಲಿ ನೀರನ್ನು ಬರದೇ ಇರುವ ರೀತಿಯಲ್ಲಿ ಅವರನ್ನು ನೋಡಿಕೊಳ್ಳುತ್ತಾರೆಯೋ ಅವರೇ ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಮನುಷ್ಯನು ಮುಹೂರ್ತವನ್ನು ಇಲ್ಲದೆ ಹುಟ್ಟುತ್ತಾನೆ ಮತ್ತು ಮುಹೂರ್ತ ಇಲ್ಲದೆಯೇ ಸಾಯುತ್ತಾನೆ. ಆದರೂ ಕೂಡ ಜೀವನ ಪರ್ಯಂತ ಶುಭ ಮುಹೂರ್ತದ ಹಿಂದೆಯೇ ಓಡಾಡುತ್ತಲೇ ಇರುತ್ತಾನೆ. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲದಕ್ಕೂ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಆ ಕಾರಣ ನಿಮಗೆ ಗೊತ್ತಾಗುವುದಕ್ಕೆ ಸ್ವಲ್ಪ ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ ಅಷ್ಟೇ. ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ. ದೊಡ್ಡಸ್ತಿಕೆಯ ಪ್ರದರ್ಶನ ಬೇಡವೇ ಬೇಡ. ಪ್ರಾಮಾಣಿಕತೆಯಿಂದ ದೂರ ಸರಿಯಬೇಡ. ಇದ್ದಿದ್ದನ್ನ ಇದೆ ಎಂದು ತೋರಿಸುವುದಕ್ಕೆ ಹೋಗಬೇಡ. ಏನೇ ಆದರೂ ಕೂಡ ಎಲ್ಲವನ್ನ ಅರಿತು ಜೀವನವನ್ನು ಮಾಡುವುದಕ್ಕೆ ಹೋಗಬೇಡ. ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ನೀನು ಮರೆಯಲೇಬೇಡ. ಖಂಡಿತವಾಗಿಯೂ ಕೂಡ ನಿನ್ನ ಕನಸುಗಳು ಈಡೇರುತ್ತವೆ. ಜೇನು ಹುಳು ಕೂಡಿಟ್ಟ ತುಪ್ಪ, ಜಿಪುಣ ಕೂಡಿಟ್ಟಂತಹ ಹಣ ಎರಡೂ ಕೂಡ ಒಂದೇ. ಅವು ಯಾವತ್ತಿದ್ದರೂ ಕೂಡ ಪರರ ಪಾಲು.
ಜೀವನದಲ್ಲಿ ಹಣ ಮುಖ್ಯವೇ ಹೊರತು ಹಣವೇ ಜೀವನವಾಗಬಾರದು. ನಿಮ್ಮ ಕರ್ತವ್ಯದಿಂದ ದೂರ ಇರಬೇಡಿ. ಇದರ ಪರಿಣಾಮ ಒಳ್ಳೆಯದಾಗಿ ಇದ್ದರೂ ಕೂಡ ಅದನ್ನು ಪರಿಪೂರ್ಣಗೊಳಿಸಿ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡುವುದನ್ನು ನೋಡಿ ಜೀವನದಲ್ಲಿ ನಿಮಗೆ ಖಂಡಿತವಾಗಿಯೂ ಕೂಡ ಯಶಸ್ಸು ಎನ್ನುವುದು ಸಿಕ್ಕೇ ಸಿಗುತ್ತದೆ. ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಬಿಡಿ. ಕೇವಲ ನಿಮ್ಮ ಕರ್ತವ್ಯವನ್ನು, ನಿಮ್ಮ ಕೆಲಸವನ್ನು ಮಾಡುತ್ತಾ ನೀವು ಮುಂದುವರಿಯುವುದನ್ನು ನೋಡಬೇಕು. ನಿಮ್ಮ ಹೋರಾಟಕ್ಕೆ ಯಾವಾಗ ಪ್ರತಿಫಲವನ್ನು ಕೊಡಬೇಕು, ನಿಮ್ಮ ಕೆಲಸಕ್ಕೆ ಯಾವಾಗ ಪ್ರತಿಫಲವನ್ನು ಕೊಡಬೇಕು ಎನ್ನುವುದು ದೇವರು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಅವನ ಅನುಗ್ರಹ ಯಾವಾಗ ನಿಮ್ಮ ಮೇಲೆ ಬೀಳುತ್ತದೆಯೋ ಆಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಈ ಸತ್ಯವನ್ನು ಅರಿತು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ಪ್ರಾಮಾಣಿಕವಾಗಿ ನೀವು ಕೆಲಸವನ್ನು ಮಾಡಬೇಕು. ನಿಮಗೆ ಅದರ ಪ್ರತಿಫಲವನ್ನು ದೇವರು ಕರುಣಿಸುವವನು ಇದ್ದಾನೆ. ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಅದು ಒಳ್ಳೆಯದೇ ಆಗಿರಲಿ, ಕೆಟ್ಟದ್ದೇ ಆಗಿರಲಿ, ನಾವು ಯಾರಿಗೂ ಕೂಡ ಕೆಡಕನ್ನು ಬಯಸುವುದಕ್ಕೆ ಹೋಗಲೇಬಾರದು. ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ, ಮನುಷ್ಯನ ನಿಜವಾದ ಸ್ವರೂಪವನ್ನು ಹೊರಗೆ ಹಾಕಿಸುತ್ತದೆ. ಹಾಗೆಯೇ ಜೀವನದಲ್ಲಿ ಯಾರು ನಿಮ್ಮನ್ನು ತೊರೆದು ಹೋಗಿರುತ್ತಾರೆಯೋ ಅವರ ಬಗ್ಗೆ ಯೋಚಿಸುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆಯಬೇಡಿ. ಹೋಗಿದ್ದವರು ಹೋಗಿದ್ದಾರೆ. ನೀವು ಇನ್ನು ಜೀವನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎನ್ನುವ ಸತ್ಯವನ್ನು ಅರಿತು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಎಲ್ಲಿಯ ತನಕ ನಂಬಿಕೆ ಎಂಬ ಆಯಸ್ಸು ಗಟ್ಟಿಯಾಗಿ ಇರುತ್ತದೆಯೋ ಅಲ್ಲಿಯವರೆಗೂ ಕೂಡ ಸ್ನೇಹ ಸಂಬಂಧಗಳಿಗೆ ಸಾವು ಎನ್ನುವುದೇ ಇಲ್ಲ, ಕೊನೆ ಎನ್ನುವುದೇ ಇಲ್ಲ. ಕೊನೆಯಿರದೇ ಇರುವಂತಹ ಸ್ನೇಹವಾಗಲಿ, ಪ್ರೀತಿಯಾಗಲಿ, ಆ ಸಂಭ್ರಮವಾಗಲಿ ನಿಮ್ಮದಾಗಬೇಕು. ಕಣ್ಣೀರು ಎಂದಿಗೂ ಕೂಡ ಹಾಕುವುದಕ್ಕೆ ಹೋಗಬೇಡ. ದುಃಖದ ಸಮಯದಲ್ಲಿ ನಗುವುದಕ್ಕೆ ಹೋಗಬೇಡ. ಕೈ ಹಿಡಿದು ನಡೆಸಿದವರನ್ನ ಎಂದಿಗೂ ಕೂಡ ಕಡೆಗಣಿಸುವುದಕ್ಕೆ ಹೋಗಬೇಡ. ಕೈ ಮೀರಿ ಹೋದವರನ್ನ ಎಂದಿಗೂ ಕೂಡ ನೆನೆಯುತ್ತಾ ಇನ್ನ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನ ಅವರಿಗಾಗಿ ಕಳೆಯಲೇಬೇಡ. ನಿನ್ನ ಪ್ರತಿಯೊಂದು ನಿಮಿಷವೂ ಕೂಡ ನಿನಗಾಗಿಯೇ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ನೀನು ಕಲಿಯಲೇಬೇಕು. ಇಲ್ಲವೆಂದರೆ ನೀನು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಉತ್ತಮರ ಮನಸ್ಸನ್ನು ನೋಯಿಸಲೇಬೇಡ. ಉಳ್ಳವರೆಂದು ಸ್ನೇಹವನ್ನು ಬಯಸಲೇಬೇಡ. ಆತ್ಮೀಯರ ಎದುರಿಗೆ ಕೈ ಚಾಚಲೇಬೇಡ. ಶತ್ರುವಿನ ಮುಂದೆ ತಲೆ ಬಾಗಲೇಬೇಡ. ಎಷ್ಟೇ ಕಷ್ಟ ಬರಲಿ ಬೀಳಬೇಡ. ಪರಮಾತ್ಮನ ನಾಮ ಸ್ಮರಣೆಯನ್ನು ಮಾಡುತ್ತಾ ಎಂದಿಗೂ ಕೂಡ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡು. ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಆಗುವುದೆಲ್ಲ ಒಳ್ಳೆಯದೇ. ಇದನ್ನು ಜೀವನದಲ್ಲಿ ನೀನು ಅಳವಡಿಸಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಉತ್ತಮ ವ್ಯಕ್ತಿಗಳನ್ನು, ಉತ್ತಮ ಆಲೋಚನೆಗಳನ್ನು, ಒಳ್ಳೆಯ ನಡವಳಿಕೆಯನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿಯುವುದನ್ನು ನೋಡಿದಾಗ ಖಂಡಿತವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡು ಜೀವನವನ್ನು ಕಳೆಯಬೇಕು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋಗೆ ಹೈಪ್ ಮಾಡಿ. ಏಕೆಂದರೆ ಇಷ್ಟೆಲ್ಲ ಮಾಹಿತಿಯನ್ನು ಕಲೆ ಹಾಕಿ ನಿಮ್ಮ ಮುಂದೆ ತರುವವರೆಗೂ ಸಾಕಷ್ಟು ಸಮಯವನ್ನು ಹಿಡಿದಿರುತ್ತದೆ. ನಿಮ್ಮಿಂದ ನಾವು ಬಯಸುವುದು ಕೇವಲ ಒಂದೇ ಒಂದು ಲೈಕ್ ಮಾತ್ರ. ಲೈಕ್ ಮಾಡುವುದರಿಂದ ಯಾವುದೇ ರೀತಿಯಾಗಿಯೂ ಕೂಡ ಹಣ ಎನ್ನುವುದು ವ್ಯಯ ಆಗುವುದಿಲ್ಲ. ವಿಡಿಯೋವನ್ನು ನೋಡುತ್ತೀರಾ, ಆದರೆ ಲೈಕ್ ಮಾಡೋದನ್ನು ಮಾತ್ರ ಮಾಡೋದೇ ಇಲ್ಲ. ತಪ್ಪದೇ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಬಂಧುಗಳೇ. ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆ ಆದಾಗ ಅವನಲ್ಲಿ ಅವನ ನಿಜವಾದ ವ್ಯಕ್ತಿತ್ವವಾಗಲಿ ಮಾತನಾಡುವುದೇ ಇಲ್ಲ. ಅವನು ಎದುರಿಸುತ್ತಿರುವಂತಹ ಪರಿಸ್ಥಿತಿಗಳು, ಸಮಯ, ಸಂದರ್ಭಗಳು ಮಾತನಾಡಿಸುತ್ತವೆ ಎನ್ನುವುದನ್ನು ಮರೆಯಲೇಬೇಡಿ. ಸಮಯ, ಸಂದರ್ಭ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಬಂದೇ ಬರುತ್ತದೆ. ಆ ಸಮಯ, ಸಂದರ್ಭವನ್ನು ನೀನು ಹೇಗೆ ಸ್ವೀಕರಿಸುತ್ತಾ, ಹೇಗೆ ಅದನ್ನು ನಿರ್ವಹಿಸುತ್ತೀಯಾ ಎನ್ನುವುದರ ಮೇಲೆ ನಿನ್ನ ಮುಂದಿನ ಜೀವನ ಎನ್ನುವುದು ಅವಲಂಬಿತವಾಗಿರುವುದು. ಜೀವನದಲ್ಲಿ ಎಲ್ಲ ಪಾಠಗಳು ಪುಸ್ತಕವೇ ಕಲಿಸುವುದಿಲ್ಲ. ಕೆಲವೊಂದು ಪಾಠಗಳನ್ನು ನಾವು ನಂಬಿದವರು ಕಲಿಸುತ್ತಾರೆ, ನಮ್ಮ ಸಂಬಂಧಿಕರು ಕಲಿಸುತ್ತಾರೆ, ನಮ್ಮ ಸ್ನೇಹಿತರು ಕೂಡ ಕಲಿಸುತ್ತಾರೆ. ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲಿ ಮಹಾಭಾರತ ಎನ್ನುವುದು ಸೃಷ್ಟಿಯಾಗುತ್ತದೆ. ಹಕ್ಕಿದ್ದರೂ ಕೂಡ ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲಿ ರಾಮಾಯಣ ಎನ್ನುವುದು ಸೃಷ್ಟಿ ಆಗುತ್ತದೆ. ಯಾವುದನ್ನು ಸ್ವೀಕರಿಸುತ್ತೀಯಾ, ಯಾವುದನ್ನು ಬಿಟ್ಟು ಮುಂದುವರಿಯುವುದನ್ನು ನೋಡುತ್ತೀಯಾ, ಅದು ನಿನಗೆ ಬಿಟ್ಟಿರುವಂತಹ ವಿಚಾರ. ಜೀವನದಲ್ಲಿ ದೇವರು ಏನೇ ಒಂದು ಮಾಡಿದರೂ ಕೂಡ ಅದರ ಹಿಂದೆ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಆ ಕಾರಣವನ್ನು ನಾವು ತಿಳಿಯಬೇಕು.
ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಅತಿಯಾದ ಕೋಪ ಸೀತೆಗೆ ಮುಳುವಾಯಿತು. ಅತಿಯಾದ ಗರ್ವ ರಾವಣನಿಗೆ ಕೇಡನ್ನು ಉಂಟು ಮಾಡಿತು. ಅತಿಯಾದ ಧನ ಬಲಿಯನ್ನ ನಾಶ ಮಾಡಿತು. ಆದುದರಿಂದ ಯಾವುದು ಕೂಡ ಅತಿಯಾಗಬಾರದು. ದುಃಖದಲ್ಲಿ ಇದ್ದಾಗ ಕರೆಯದೆಯೇ ಹೋಗಬೇಕು. ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೆಯೇ ಕೊಡಬೇಕು. ಇಷ್ಟಕ್ಕೆ ಕೇಳಿದರೆ ಅಷ್ಟೇ ಕೊಡಬೇಕು. ಇವು ಜೀವನದ ಸೂತ್ರಗಳು. ಈ ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಮಾಡುವುದನ್ನು ನೋಡಿ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವು ಶ್ರೀಕೃಷ್ಣ ಪರಮಾತ್ಮನ ಈ ಸೂತ್ರವನ್ನು ಅಳವಡಿಸಿಕೊಂಡು ಜೀವನವನ್ನು ನಿರ್ವಹಿಸುವುದನ್ನು ನೋಡಿದಾಗ ನಿಮ್ಮ ಜೀವನ ಎನ್ನುವುದು ಖಂಡಿತವಾಗಿಯೂ ಕೂಡ ಹೀಯಾಳಿಸುವಿಕೆಯೂ ಕೂಡ ನೀವು ನಿಮ್ಮ ಜೀವನವನ್ನು ಒಳಪಡಿಸುವುದೇ ಇಲ್ಲ. ನಾವು ಇದೆ ಎಂದು ತೋರಿಸುವುದಕ್ಕೆ ಹೋಗಬಾರದು, ಇಲ್ಲವೆಂದು ಸಾರುವುದಕ್ಕೂ ಕೂಡ ಹೋಗಬಾರದು. ಇದ್ದು ಇಲ್ಲದವರಂತೆ ಇರಬೇಕು, ಸತ್ತರೂ ಬದುಕಿದವರಂತೆ ಇರಬೇಕು. ಮನುಷ್ಯ ತಾನು ಮಾಡಿದ ಕರ್ಮ ಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಲೇಬೇಕಾಗುತ್ತದೆ ಎಂಬ ಜ್ಞಾನವನ್ನು ಅರಿತುಕೊಳ್ಳುತ್ತಾನೆಯೋ ಆಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿಬಿಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ದೇವರಿದ್ದಾನೆ, ಶ್ರೀಕೃಷ್ಣ ಪರಮಾತ್ಮನು ಯಾರಿಗೆ ಏನನ್ನ ಕರುಣಿಸಬೇಕೋ ಆ ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಾಗ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ದುಃಖದ ದಿನಗಳು ಮರಳಿ ಹೋಗುವವು. ಇಂದು ಯಾರು ನಿಮ್ಮನ್ನ ನೋಡಿ ನಗುವವರೋ ಅವರೇ ನಾಳೆ ನೆಟ್ಟ ಕಣ್ಣಿನಿಂದ ನೋಡುವವರು. ಕೆಲವೊಂದು ಆಸೆಗಳನ್ನು ತ್ಯಾಗ ಮಾಡು, ಹೊಸದೊಂದು ಆಸೆಗಳನ್ನು ಮೈಗೂಡಿಸಿಕೋ. ರಾಮನು ಕೂಡ ಬಹಳಷ್ಟು ಕಳೆದುಕೊಂಡ ಮೇಲೆಯೇ ಶ್ರೀರಾಮನಾಗಿದ್ದು ಎನ್ನುವುದನ್ನು ಮರೆಯಲೇಬೇಡ. ಜೀವನದಲ್ಲಿ ಇಂದು ಕೆಲವು ಸನ್ನಿವೇಶಗಳನ್ನು ನೀನು ಕಳೆದುಕೊಳ್ಳುವುದನ್ನು ನೋಡಬೇಕು. ಅದು ದುಃಖದ ಸನ್ನಿವೇಶವೇ ಆಗಿರಬಹುದು, ಸುಖದ ಸನ್ನಿವೇಶವೇ ಆಗಿರಬಹುದು. ನೀನು ಮುಂದೆ ಮಾಡಬೇಕಾಗಿರುವಂತಹ ಕೆಲಸಗಳ ಮೇಲೆ ನಿನ್ನ ಗಮನ ಎನ್ನುವುದು ಇರಬೇಕು. ಅಂದಾಗ ಮಾತ್ರ ನೀನು ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಈ ಸತ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ನೋಡು. ಖಂಡಿತವಾಗಿಯೂ ಕೂಡ ದೇವರಿದ್ದಾನೆ. ದೇವರು ಯಾರಿಗೆ ಯಾವುದನ್ನು ಕರುಣಿಸಬೇಕೋ ಆ ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಾಗ ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ಹಿಂಡಿದ ಹಾಲು ತಕ್ಷಣವೇ ಹೇಗೆ ಮೊಸರಾಗುವುದಕ್ಕೆ ಸಾಧ್ಯವೇ ಇಲ್ಲವೋ ಇಂದು ಮಾಡಿರುವಂತಹ ಪಾಪ ಕೃತ್ಯಗಳ ಫಲ ಎನ್ನುವುದು ತಕ್ಷಣ ಅನುಭವಕ್ಕೆ ಬರದೇ ಇರಬಹುದು. ಅದು ಬೂದಿ ಮುಚ್ಚಿರುವಂತಹ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ಇಂದು ನೀನು ಯಾರಿಗೆ ಕೇಡನ್ನು ಮಾಡಿದ್ದೀಯೋ ನೀನು ಅದರ ಪ್ರತಿಫಲವನ್ನು ಅನುಭವಿಸಲೇಬೇಕಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಯಾರಿಗೆ ಯಾವುದನ್ನು ಮಾಡಬೇಕೋ ಅದನ್ನೇ ಮಾಡಿರುತ್ತಾನೆ. ಇಂದು ನೀನು ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದಾಗ ನಿನಗೆ ದೇವರು ಇನ್ನೊಬ್ಬರನ್ನು ಸೃಷ್ಟಿ ಮಾಡಿರುತ್ತಾನೆ, ನಿನಗೆ ಒಳ್ಳೆಯದನ್ನು ಬಯಸುವಂಥವರನ್ನ. ಹಾಗಾಗಿ ನಿಮ್ಮ ಕೈಯಲ್ಲಿ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಮಾಡಿ ಕೆಡಕನ್ನು ಬಯಸುವುದಕ್ಕೆ ಹೋಗಲೇಬೇಡಿ. ಕೆಡಕದರ ಪರಿಣಾಮ ಎನ್ನುವುದು ಘನಘೋರಕರವಾಗಿ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪುಗಳು ಕಂಡರೂ ಕೂಡ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದೇ ಇರುವವರು ನಮ್ಮಲ್ಲಿ 1000 ಒಳ್ಳೆಯ ಗುಣಗಳು ಇದ್ದರೂ ಕೂಡ ಒಂದೇ ಒಂದು ತಪ್ಪು ಕಂಡರೂ ಕೂಡ ಅದನ್ನೇ ಹಿಡಿದು ದೂರವಾಗುವುದಕ್ಕೆ ಪ್ರಯತ್ನವನ್ನು ಪಡುತ್ತಾರೆ. ನಮ್ಮನ್ನು ಬಿಟ್ಟು ಹೋದವರ ಬಗ್ಗೆ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಯಾರು ನಮ್ಮನ್ನು ಅರಿತು ಜೀವನವನ್ನು ಮಾಡುತ್ತಾರೆಯೋ, ಯಾರು ನಮ್ಮ ಬಳಿಯಲ್ಲಿ ಕೊನೆವರೆಗೂ ಕೂಡ ಇರುತ್ತಾರೆಯೋ ಅಂಥವರನ್ನು ಎಂದಿಗೂ ಕೂಡ ನೀವು ಜೀವನದಲ್ಲಿ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದಲ್ಲ ಒಂದು ಸಂದರ್ಭಗಳು ಎನ್ನುವುದು ಬಂದೇ ಬರುತ್ತದೆ. ಈ ಜೀವನವೇ ಸಾಕಾಯಿತು ಎಂದು ಅನಿಸಿಬಿಡುತ್ತದೆ. ಆಗ ಖಂಡಿತವಾಗಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಹೇಳಿರುವಂತಹ ವಚನಾಮೃತವನ್ನು ಕೇಳುವುದನ್ನು ನೋಡಬೇಕು. ಆಗ ನಿಮ್ಮ ಜೀವನಕ್ಕೆ ಹೊಸ ಹುರುಪು, ಹೊಸ ಜೀವನ ಶೈಲಿ ಎನ್ನುವುದು ನಿಮಗೆ ತೆರೆದುಕೊಳ್ಳುವುದು. ಜೀವನದಲ್ಲಿ ನಿಮಗೆ ದಾರಿಯೇ ತೋಚದೇ ಇದ್ದಾಗ ಭಗವದ್ಗೀತೆಯನ್ನು ಒಮ್ಮೆಯಾದರೂ ಕೂಡ ಪಠನೆ ಮಾಡುವುದನ್ನು ನೋಡಬೇಕು. ಮನುಷ್ಯನ ಪ್ರತಿಯೊಂದು ಸಮಸ್ಯೆಗಳಿಗೆ ಭಗವದ್ಗೀತೆಯಲ್ಲಿ ಉತ್ತರ ಎನ್ನುವುದು ಖಂಡಿತವಾಗಿಯೂ ಕೂಡ ಇದೆ. ಜೀವನದಲ್ಲಿ ಏನು ಮಾಡಬೇಕು ಎನ್ನುವುದನ್ನು ರಾಮಾಯಣ ಹೇಳಿಕೊಡುತ್ತದೆ. ಜೀವನದಲ್ಲಿ ಏನು ಮಾಡಬಾರದು ಎನ್ನುವುದನ್ನು ಮಹಾಭಾರತ ಹೇಳಿಕೊಡುತ್ತದೆ. ಜೀವನದಲ್ಲಿ ಹೇಗೆ ಬದುಕಬೇಕು ಎನ್ನುವುದನ್ನು ಭಗವದ್ಗೀತೆ ಹೇಳಿಕೊಡುತ್ತದೆ. ಒಣಗಿರುವಂತಹ ಹೂವನ್ನು ನೋಡಿದಂತಹ ಅರಳಿರುವಂತಹ ಹೂವು ನಗಬಹುದು, ಆದರೆ ಅದು ಎಂದಿಗೂ ಕೂಡ ಶಾಶ್ವತ ಅನ್ನುವುದು ಅಲ್ಲ. ಅದಕ್ಕೂ ಕೂಡ ಬಾಡುವ ಸಮಯ ಎನ್ನುವುದು ಬಂದೇ ಬರುತ್ತದೆ. ಅಹಂಕಾರದ ನಗು
ತಾತ್ಕಾಲಿಕ. ನಮ್ಮನ್ನು ನೋಡಿ ಯಾರೇ ನಕ್ಕರೂ ಕೂಡ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅವರಿಗೂ ಕೂಡ ಜೀವನದಲ್ಲಿ ನಾವು ಅನುಭವಿಸುತ್ತಿರುವಂತಹ ದಿನಗಳು ಬಂದೇ ಬರುತ್ತದೆ ಎಂದು ಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಯಾರೇ ಏನೇ ಅಂದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ನಿಮ್ಮ ಜವಾಬ್ದಾರಿಗಳನ್ನು, ನಿಮ್ಮ ಕೆಲಸಗಳನ್ನು ನೀವು ಪ್ರಾಮಾಣಿಕವಾಗಿ ಮಾಡುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ದೇವರು ಇದ್ದಾನೆ. ಯಾರಿಗೆ ಏನನ್ನ ಕರುಣಿಸಬೇಕೋ ಆ ಸಮಯ ಎನ್ನುವುದು ಕೂಡಿ ಬಂದಾಗ ಅವನು ಕರುಣಿಸಿಯೇ ಕರುಣಿಸುತ್ತಾನೆ. ಜೀವನದಲ್ಲಿ ಪ್ರತಿದಿನವೂ ಕೂಡ ಒಳ್ಳೆಯ ದಿನ ಆಗಲೇ ಇರಬಹುದು, ನಿಜ. ಆದರೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಒಳ್ಳೆಯದು ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತದೆ. ಹೀಗಾಗಿ ಈ ದಿನ ಹಾಳು, ಈ ದಿನ ಒಳ್ಳೆಯದು ಎಂಬ ಭಾವನೆ ಬೇಡವೇ ಬೇಡ. ಪ್ರತಿದಿನವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಮೊದಲು ನೀವು ನೋಡಿ. ಅಂದಾಗ ಮಾತ್ರ ನೀವು ಜೀವನದಲ್ಲಿ ನೀವು ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಕಷ್ಟಗಳು ಮನುಷ್ಯನಿಗೆ ಬಾರದೆಯೇ ಮರಕ್ಕೆ ಬರುತ್ತದೆಯೇ? ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಈ ಭೂಮಿಯ ಮೇಲೆ ಕಷ್ಟ ಎನ್ನುವುದು ಇದ್ದೇ ಇರುತ್ತದೆ. ಅದು ಅವರ ಮಟ್ಟದಲ್ಲಿ ಯೋಚನೆಯನ್ನು ಮಾಡಿದಾಗ ಅವರಿಗೆ ಅದು ದೊಡ್ಡದಾಗಿಯೇ ಬಿಂಬಿತವಾಗುತ್ತದೆ. ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಕಷ್ಟ ಎನ್ನುವುದು ತಪ್ಪಿದ್ದಲ್ಲ. ಇನ್ನು ಮನುಷ್ಯನಾಗಿರುವಂತಹ ನಿನಗೆ ಕಷ್ಟ ಎನ್ನುವುದು ತಪ್ಪಿದ್ದೇ ಖಂಡಿತವಾಗಿಯೂ ಕೂಡ ಇಲ್ಲ. ನೀನು ಕೂಡ ಯೋಚನೆಗಳನ್ನು ಮಾಡಿ ನೋಡಿದಾಗ ನಿನ್ನ ಕಷ್ಟಗಳಿಗೆ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ದೇವರು ಕಷ್ಟಗಳ ಜೊತೆಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೂಡ ನಿಮಗೆ ಕೊಟ್ಟಿರುತ್ತಾನೆ. ಹಾಗಿದ್ದ ಮೇಲೆ ನೀವು ಅಳುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲ. ಧೈರ್ಯದಿಂದ ಕಷ್ಟಗಳನ್ನು ಮೆಟ್ಟಿ ನಿಂತರೆ ಸಮಸ್ಯೆಗಳು ತಾನಾಗಿಯೇ ದೂರವಾಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಒಳ್ಳೆಯ ಸಮಯ ಎನ್ನುವುದು, ಒಳ್ಳೆಯ ಸಂದರ್ಭಗಳು ಎನ್ನುವುದು ಬಂದೇ ಬರುತ್ತದೆ. ಅದನ್ನು ಅರಿತು ನಾವು ಜೀವನವನ್ನು ನಿರ್ವಹಿಸಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಬೇಕು. ನಮ್ಮ ಜೀವನದಲ್ಲಿ ಅತಿ ದೊಡ್ಡದಾಗಿರುವಂತಹ ಸಂಪತ್ತು ಅಂದರೆ ಅದು ಜ್ಞಾನ. ಬಲವಾದ ಆಯುಧ ಏನಾದರೂ ಇದ್ದರೆ ಅದು ತಾಳ್ಮೆ. ಉತ್ತಮ ರೀತಿಯಾಗಿರುವಂತಹ ರಕ್ಷಣೆ ಅಂದರೆ ಅದು ಸತ್ಯ. ಅತ್ಯಂತ ಒಳ್ಳೆಯ ಔಷಧಿ ಅಂದರೆ ಅದು ನಗು. ವಿಸ್ಮಯ ಏನೆಂದರೆ ಇವೆಲ್ಲವೂ ಕೂಡ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಇದನ್ನು ನೀನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಇರುವುದರಲ್ಲಿಯೇ ನಾವು ಜೀವನದಲ್ಲಿ ತೃಪ್ತಿಯನ್ನು ಕಾಣುವುದನ್ನು ನೋಡಬೇಕು. ಇರುವುದರಲ್ಲಿಯೇ ಯಾವಾಗ ನಾವು ತೃಪ್ತಿಯನ್ನು ಕಾಣುತ್ತೇವೆಯೋ ನಾವು ಅನ್ಯ ವಿಚಾರಗಳ ಕಡೆಗೆ ನಾವು ದುಃಖ ಪಡಬೇಕಾಗಿರುವಂತಹ ಪ್ರಸಂಗವೇ ನಮ್ಮ ಜೀವನದಲ್ಲಿ ಬರುವುದೇ ಇಲ್ಲ. ಹೊರಗಿನ ಅಲಂಕಾರಕ್ಕಿಂತ ಒಳಗೆ ಇರುವಂತಹ ಗುಣ ತುಂಬಾನೇ ಮುಖ್ಯ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿರುವಂತಹ ಮಣ್ಣಿನ ಮಡಕೆ ಹೆಚ್ಚು ಮೌಲ್ಯಯುತವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆನ್ನುವಂತಹ ಎರಡು ಗುಣಗಳು ಇರುತ್ತದೆಯೋ ಅವರಿಗೆ ಶತ್ರುಗಳ ಅವಶ್ಯಕತೆಯೇ ಇರುವುದಿಲ್ಲ. ಅವರನ್ನು ನಾಶ ಮಾಡುವುದಕ್ಕೆ ಈ ಎರಡು ಗುಣಗಳೇ ಸಾಕಾಗುತ್ತದೆ. ಅಹಂಕಾರವನ್ನು ಎಂದಿಗೂ ಕೂಡ ಮೈಗೂಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೋಪವನ್ನು ಜೀವನದಲ್ಲಿ ಎಂದಿಗೂ ಕೂಡ ಅತಿಯಾಗಿ ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೋಪದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಇನ್ನಷ್ಟು ತೊಂದರೆಗಳ ಕಡೆಗೆ ನೂಕುತ್ತವೆ ಎನ್ನುವುದನ್ನು ಮರೆಯಲೇಬೇಡಿ. ಹಾಗಾಗಿ ಕೋಪದಲ್ಲಿ ಇದ್ದಾಗ ನೀವು ಎಂದಿಗೂ ಕೂಡ ಜೀವನದ ಪ್ರಮುಖವಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ನೀನು ಯಾರನ್ನ ಅತಿಯಾಗಿ ನಂಬುತ್ತಾ ಇರುತ್ತೀಯೋ ಅವರಿಂದಲೇ ನಿನಗೆ ಜೀವನದಲ್ಲಿ ಮೋಸವಾಗುತ್ತಾ ಇರುತ್ತದೆ. ನಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ನಾವು ಹೇಗೆ ಇದ್ದರೂ ಕೂಡ ಹೊಂದಿಕೊಂಡು ಹೋಗುತ್ತಾರೆ. ಇಷ್ಟವಿಲ್ಲದ ವ್ಯಕ್ತಿಗಳು ನಾವು ಎಷ್ಟೇ ಹೊಂದಿಕೊಂಡು ಹೋದರೂ ಕೂಡ ಅವರು ದೂರವಾಗುತ್ತಾ ಹೋಗುತ್ತಾರೆ. ಅವರ ಬಗ್ಗೆ ಯೋಚನೆಗಳನ್ನು ಮಾಡುವುದನ್ನು ಬಿಟ್ಟು ನಿಮ್ಮನ್ನು ಇಷ್ಟಪಡುವವರ ಬಗ್ಗೆ ನೀವು ಯೋಚನೆಗಳನ್ನು ಮಾಡುವುದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಖಂಡಿತವಾಗಿಯೂ ಕೂಡ ಆಗ ನಿಮ್ಮ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹಣ ಎನ್ನುವುದು ಜನರನ್ನು ಅಪರೂಪಕ್ಕೆ ಒಗ್ಗೂಡಿಸುತ್ತದೆ. ಬಹುಪಾಲು ಸಂದರ್ಭಗಳಲ್ಲಿ ಜನರ ನಡುವೆ ಕನ್ನೆ ಮೂಡಿಸುತ್ತದೆ. ಗುರಿಯಿದ್ದು ಪ್ರಯತ್ನಿಸದೇ ಇದ್ದರೆ ಬರೀ ಕನಸಾಗಿಯೇ ಇರುತ್ತದೆ. ಗುರಿಯಿಲ್ಲದೆ ಪ್ರಯತ್ನಿಸುವುದು ಸಮಯ ವ್ಯರ್ಥವಾಗುತ್ತದೆ. ಗುರಿ ಹಾಗೂ ಪ್ರಯತ್ನ ಎರಡು ಇದ್ದರೆ ನೀವು ಜಗತ್ತನ್ನೇ ಬದಲಾಯಿಸುತ್ತೀರಾ. ಈ ಬದಲಾವಣೆ ಎನ್ನುವುದು ನಿಮ್ಮಲ್ಲಿ ಆದಾಗ ಮಾತ್ರ ನೀವು ಜೀವನದಲ್ಲಿ ಏನಾದರೂ ಒಂದು ಹೊಸತನವನ್ನು ಸಾಧಿಸುವುದಕ್ಕೆ ಸಾಧ್ಯವಾದೀತು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಾ ಇರುತ್ತದೆ. ಮೊದಲು ಏನಾಗಿದೆ ಎನ್ನುವುದರ ಬಗ್ಗೆ ನಮಗೆ ಕಾಳಜಿ ಎನ್ನುವುದು ಇರಬೇಕು. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ಮಾತ್ರ.
ನಾನು ನನ್ನದು ಅನ್ನುವುದು ಸ್ವಾರ್ಥ, ಅವರು ನನ್ನವರು ಎನ್ನುವುದು ಶುದ್ಧ ರೀತಿಯಾಗಿರುವಂತಹ ಸುಳ್ಳು. ನಿನ್ನಷ್ಟಕ್ಕೆ ನೀನೇ ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಬೇಕು. ಯಾರಿಗೂ ಕೂಡ ನೀನು ಕೆಟ್ಟದ್ದನ್ನು ಮಾಡುವುದಕ್ಕೆ, ಕೆಟ್ಟದ್ದನ್ನು ಬಯಸುವುದಕ್ಕೆ ಹೋಗಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಎಂದು ಭಾವಿಸುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡು. ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡು. ನಿನ್ನ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಪ್ರತಿನಿತ್ಯವೂ ಕೂಡ ನೀನು ನಿನ್ನ ಏಳಿಗೆ ಬಗ್ಗೆ ಮಾತ್ರ ಯೋಚನೆಗಳನ್ನು ಮಾಡಬೇಕು. ಅವರು ಬಿಟ್ಟು ಹೋದರು, ಇವರು ಬಿಟ್ಟು ಹೋದರು, ಅವರು ಮೋಸ ಮಾಡಿದರು, ಇವರು ನಂಬಿಕೆ ದ್ರೋಹ ಮಾಡಿದರು ಎಂದು ಎಂದಿಗೂ ಕೂಡ ಬೇರೆಯವರ ಬಗ್ಗೆ ನಿನ್ನ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಬೇರೆಯವರ ಯೋಚನೆಯಲ್ಲಿಯೇ ಕಳೆಯಬೇಡ. ನೀವು ಎಲ್ಲರನ್ನೂ ಕೂಡ ಮೆಚ್ಚಿಸುವುದಕ್ಕೆ ಪ್ರಯತ್ನವನ್ನು ಪಟ್ಟರೆ ನೀವು ಯಾರನ್ನೂ ಕೂಡ ಮೆಚ್ಚಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನಡೆಸುವುದು ಅಸಾಧ್ಯ. ನಿಮ್ಮ ಸಂತೋಷಕ್ಕಾಗಿ ನೀವು ನಿಮ್ಮ ಜೀವನವನ್ನು ನಡೆಸುವುದನ್ನು ನೋಡಬೇಕು. ಅಂದಾಗ ಮಾತ್ರ ನಿಮ್ಮ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.